ನಟಿ ಪೂಜಾ ಗಂಧೂರ ಬಗ್ಗೆ ಬಂದಿರೋದು ಅತಿ ದೊಡ್ಡ ಸುದ್ದಿ ಮತ್ತು ಆಘಾತಕಾರಿಯಾದ ಸುದ್ದಿ ಇದನ್ನು ಅಂತ ಹೇಳ್ಬೋದು ಸ್ನೇಹಿತರೆ. ಹೌದು, ಪೂಜಾ ಗಂಧೂರದ ನೆನಪಾಗಿ ಮಾತ್ರ ಉಳಿದಿರುವಂಥದ್ದು. ಹಾಗಾದರೆ ನಟಿ ಪೂಜಾ ಗಂಧೂರಿಗೆ ನಿಜಕ್ಕೂ ಆಗಿರೋದು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇನ್ನು ಮುಂಗಾರು ಮಳೆ ನಾಯಕಿ ಅಂತಲೇ ಕೂಡ ಹೆಸರು ಮಾಡಿದಂಥ ಅತಿ ದೊಡ್ಡ ನಟಿ ಅಂತಲೇ ಕೂಡ ಹೇಳಿದ್ರೆ ನಮ್ಮ ಪೂಜಾ ಗಂಧೂರ್ ಅಂತ ಹೇಳ್ಬೋದು. ಹೌದು, ಪೂಜಾ ಗಾಂಧಿ ಅವರು ಮುಂಗಾರು ಮಳೆ ನಾಯಕಿ ನಟಿಯಾಗಿ ಕೂಡ ಹೆಸರು ಮಾಡಿದಂಥವ್ರು ಅಂತಲೇ ಕೂಡ ಹೇಳ್ಬೋದು. ಇನ್ನು ಅವ್ರದ್ದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿದಂಥವ್ರು. ಇನ್ನು ಚಿತ್ರರಂಗದಲ್ಲಿ ಮುಂಗಾರು ಮಳೆ ಬೆಳಗ್ಗೆ ಅಂತಲೇ ಇವ್ರನ್ನ ಕರೆಯಲಾಗ್ತಿತ್ತು. ಇನ್ನು ದಂಡುಪಾಲ ಸಿನಿಮಾ ಮಾಡಿದ ನಂತರ ಇವರಿಗೆ ಫೇಮಿಗೆ ತುಂಬಾ ಮಟ್ಟಿಗೆ ಪೆಟ್ಟು ಬಿಡ್ತು ಅಂತ ಹೇಳ್ಬೋದು. ಯಾಕೆಂತಂದರೆ ಆ ಸಿನಿಮಾ ಆದ ನಂತರ ಅವರು ಎಲ್ಲೂ ಕೂಡ ಕಾಣಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಬೇರೆ ಬೇರೆ ಸಿನಿಮಾಗಳು ಕೂಡ ಅವಕಾಶಗಳು ಕೂಡ ಸಿಗಲಿಲ್ಲ. ತದನಂತರ ಮದುವೆ ಆದ ನಂತರ ಅಂತೂ ತುಂಬಾ ದೇಹದಲ್ಲಿ ಕೂಡ ಬದಲಾವಣೆಗಳಾಯಿತು. ಅಂದರೆ ತುಂಬಾ ದಪ್ಪನೂ ಸಹ ಆದರು. ಹೀಗಾಗಿ ಅವರಿಗೆ ಅವಕಾಶಗಳು ಕೂಡ ಹುಡುಕಿಕೊಂಡು ಬರಲಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಸಿನಿಮಾ ರಂಗದಿಂದ ಅವರು ಸುಮಾರು ದೂರನೇ ಉಳಿಯಲು ಇದಾಯಿತು. ಇನ್ನು ಅವ್ರ ಪತಿಯೂ ಕೂಡ ಅತಿ ದೊಡ್ಡ ಬಿಸ್ನೆಸ್ಮನ್ ಕೂಡ ಆಗಿದ್ದಾರೆ ಅಂತ ಸಹ ಇರ್ಬೋದು. ಇನ್ನು ಅವ್ರ ಪತಿ ಆಗಿರೋದು ದೊಡ್ಡ ಬಿಸ್ನೆಸ್ಮನ್ ಆಗಿರೋದ್ರಿಂದ ಸ್ವಂತ ಉದ್ಯಮಗಳನ್ನು ಮುಂಬೈನಲ್ಲಿ ಸ್ಥಾಪನೆ ಮಾಡಿಕೊಂಡು ಈಗ ಅದನ್ನೇ ನೋಡ್ಕೊಳ್ತಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಇರುವಂಥದ್ದು. ಇದೇ ಕಾರಣಕ್ಕಾಗಿ ನಟಿ ಪೂಜಾ ಗಾಂಧಿ ಅವರು ಇನ್ನಿಲ್ಲ ಅಥವಾ ನೆನಪಾಗಿ ಮಾತ್ರ ಉಳಿದಿರುವಂಥದ್ದು. ಆಗ ನೀವೇನಂತ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.